ನೀಡ್ಸ್ ಪಬ್ಲಿಕ್ ನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಲ್ಲಿ ರೆಡ್ ಓಕ್ ಬ್ರ್ಯಾಂಡ್ ಒಂದು ಇರ್ಗೋ ವೈಟ್ ಚೇರ್ ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಹೌದು, ಇದೊಂದು ಮೆಶ್ ಚೇರ್ ಅಂತ ಹೇಳ್ಬೋದು. ಸೊ ಈ ಟೈಮ್ ನಲ್ಲಿ ನೀವೇನಾದ್ರೂ ಮನೆಯಿಂದ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ 6 ರಿಂದ 7 ಗಂಟೆಗಳ ಕಾಲ ಸಿಸ್ಟಮ್ ಮುಂದೆ ಕಂಟಿನ್ಯೂಸ್ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ ಮೆಶ್ ಚೇರ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಬನ್ನಿ ಇವತ್ತಿನ ಎಪಿಸೋಡ್ ನಲ್ಲಿ ಒಂದು ಚೇರ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಇದರ ಒಂದು ಕ್ವಾಲಿಟಿ ಹೇಗಿದೆ, ಇದನ್ನ ಅಸೆಂಬಲ್ ಮಾಡೋದು ಹೇಗೆ, ಇದರ ಒಂದು ಕಾಸ್ಟ್ ಏನಾಗುತ್ತೆ ಅಂತ ನಿಮಗೆ ಡೀಟೇಲ್ ಆಗಿ ಇವತ್ತಿನ ಎಪಿಸೋಡ್ ಅಲ್ಲಿ ತಿಳಿಸ್ಕೊಡ್ತೀನಿ. ತುಂಬಾ ಜನರು ಚೇರ್ ತಗೋಬೇಕು ಅನ್ಕೊಂಡಿರ್ತೀರಾ, ಆಮೇಲೆ ಒಂದು ಕಂಫರ್ಟೇಬಲ್ ಆದ ಒಂದು ಚೇರ್ ನ ನೋಡ್ತಾ ಇರ್ತೀರಾ. ಸೊ ನಿಮಗೂ ಕೂಡ ಈ ಒಂದು ಚೇರ್ ಬಗ್ಗೆ ಖಂಡಿತವಾಗ್ಲೂ ಐಡಿಯಾ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಒಂದು ಹೊಸ ಚೇರನ್ನ ಸಿಸ್ಟಮ್ಗೆ ಚೇರ್ ತಗೋತಾ ಇದ್ದಾರೆ ಅಂತಂದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ತುಂಬಾ ಸಹಾಯಕಾರಿಯಾಗುತ್ತೆ ಅಂತ ಹೇಳ್ಬೋದು. ಓಕೆ, ಈ ಒಂದು ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು. ಓಕೆ, ಮೊದಲನೇದಾಗಿ ಒಂದು ಬಾಕ್ಸ್ ಅನ್ನ ಓಪನ್ ಮಾಡೋಣ. ಇದಾದ ನಂತರ ಒಂದು ಅಸೆಂಬಲ್ ಯಾವ ರೀತಿ ಮಾಡೋದಂತ ನಿಮಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ.
ಓಕೆ, ನೋಡಿದ್ರಲ್ಲ, ಕೇವಲ 15ರಿಂದ 20 ನಿಮಿಷದಲ್ಲಿ ನಾವು ಆರಾಮಾಗಿ ಒಂದು ಕಂಪ್ಲೀಟ್ ಚೇರನ್ನು ಅಸೆಂಬಲ್ ಮಾಡ್ಕೊಳ್ಬೋದು. ನೀವೇನಾದರೂ ಮೇಜರ್ ಸಿಟಿನಲ್ಲಿ ಇದ್ದೀರಾ ಅಂತಂದರೆ ಕಂಪನಿಯವರು ಒಬ್ಬ ಟೆಕ್ನಿಷಿಯನ್ ಕಳಿಸ್ಬಿಟ್ಟು ಅಸೆಂಬಲ್ ಸಹಿತ ಅವರೇ ಮಾಡಿಕೊಡ್ತಾರೆ. ಬಟ್ ನಾವೇ ಅದನ್ನ ಅಸೆಂಬಲ್ ಮಾಡ್ಕೊಳ್ಳೋದು ಉತ್ತಮ ಅಂತ ಅನಿಸುತ್ತೆ. ಯಾಕಂದರೆ ನಮಗೊಂದು ಐಡಿಯಾ ಬರುತ್ತೆ ಚೇರ್ನ ಯಾವ ರೀತಿ ಒಂದು ಅಸೆಂಬಲ್ ಮಾಡೋದು ಅಂತ. ಒಂದು 15ರಿಂದ 20 ನಿಮಿಷದಲ್ಲಿ ಇದು ಕೆಲಸ ಮುಗಿದೋಗುತ್ತೆ. ನೀವು ನೋಡಿದ್ರಲ್ಲ, ಕ್ಯಾಮ್ರಾ ವರ್ಕ್ ಜೊತೆಗೆ ಈ ಒಂದು ಚೇರ್ ಅಸೆಂಬಲ್ ಸಹಿತ ನಾನು ಒಬ್ಬನೇ ಮಾಡಿ ನಿಮ್ಗೆ ತೋರಿಸಿದೆ. ಸೊ ಇನ್ನು ಈ ಚೇರ್ನ ಒಂದು ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಸೊ ಮೊದಲನೇದಾಗಿ ಕಂಫರ್ಟಬಿಲಿಟಿ ಬಗ್ಗೆ ಮಾತಾಡ್ಬಿಡೋಣ. ಸೊ ಒಂದು ಬೆಸ್ಟ್ ಕಂಫರ್ಟಬಿಲಿಟಿನೇ ಒಂದು ಚೇರ್ ನಮಗೆ ಕೊಡುತ್ತೆ ಅಂತ ಹೇಳ್ಬೋದು. ಇನ್ ಕೇಸ್ ನೀವೇನಾದರೂ ಸಿಸ್ಟಮ್ ಇಂದ ಕೂತ್ಕೊಂಡು ಒಂದು 6 ಗಂಟೆ 7 ಗಂಟೆ ಕೆಲಸ ಮಾಡ್ತೀರಾ ಅಂತಂದ್ರೆ ಒಂದು ಬೆಸ್ಟ್ ಕಂಫರ್ಟಬಿಲಿಟಿಯನ್ನ ಈ ಚೇರ್ ನಮಗೆ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ, ಒಂದು ಗ್ಲಾಸ್ ಫಿಲ್ಡ್ ನೈಲಾನ್ ಬ್ಯಾಕ್ ನೊಂದಿಗೆ ಕೊರಿಯನ್ ಮೆಶ್ ನಲ್ಲಿ ಇದನ್ನ ರೆಡಿ ಮಾಡಿದ್ದಾರೆ. ಕೊರಿಯನ್ ಮೆಶ್ ಮತ್ತು ಕುಶನ್ ಆಪ್ಷನ್, 2 ಆಪ್ಷನ್ ನಿಮಗೆ ಈ ಚೇರ್ ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ಕುಶನ್ಗೆ ಕಂಪೇರ್ ಮಾಡಿದ್ರೆ ಕೊರಿಯನ್ ಮೆಶ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಆಮೇಲೆ ಫುಲ್ಲಿ ಅಡ್ಜಸ್ಟೇಬಲ್ ಬ್ಯಾಕ್ ರೆಸ್ಟ್ ಮತ್ತು ಆರ್ಮ್ ರೆಸ್ಟ್ ನಾವು ನೋಡಬಹುದು. ಆಮೇಲೆ ಸೀಟ್ ಡೆಪ್ತ್ ಸಹಿತ ಇದರಲ್ಲಿ ಇರುವಂತದ್ದು. ನೋಡ್ತಾ ಇರಲ್ಲ, ನಮ್ಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ನಾವಿಲ್ಲಿ ಆರಾಮಾಗಿ ಸೆಟ್ ಮಾಡ್ಕೊಳ್ಬಹುದು. ನೋಡ್ತಾ ಇರಲ್ಲ, ಅಷ್ಟು ಹೈಟ್, ಒಂದು ಹೈಟ್ ನೀಟಾಗಿ ಸೆಟಪ್ ಮಾಡ್ಕೋಬಹುದು ನಮ್ಮ ಒಂದು ಟೇಬಲ್ ಗೆ ಒಂದು ಕಂಫರ್ಟೇಬಲ್ ಆಗೋ ತರ. ಇದಾದ ನಂತರ ಒಂದು ಇಲ್ಲಿ ನೋಡ್ತಾ ಇದ್ರಲ್ಲ, ಒಂದು ಹ್ಯಾಂಡ್ ಇಟ್ಕೊಳ್ಳೋಕ್ಕೂ ಸಹಿತ ನೀಟಾಗಿ ನಾವು ಇಲ್ಲಿ ಇದನ್ನ ಮೇಲೆ ಮತ್ತೆ ಕೆಳಗೆ ಮಾಡ್ಕೊಳ್ಬಹುದು. ಬಟ್ ಇಲ್ಲಿ ಜಸ್ಟ್ ಅಪ್ ಅಂಡ್ ಡೌನ್ ಮಾತ್ರ ಆಪ್ಷನ್ ಇದೆ. ಸೈಡ್ ನಾವು ಇಲ್ಲಿ ತಿರುಗಿಸ್ತೀವಿ ಅಂತಂದ್ರೆ ಆಗಲ್ಲ ಅಂತ ಹೇಳ್ಬೋದು. ಇನ್ನ ಬ್ಯಾಕ್ ರೆಸ್ಟ್ ಸಹಿತ ಆರಾಮಾಗಿ ನಾವು ಮಾಡ್ಕೊಳ್ಬಹುದು. ಇಲ್ಲಿ ಹಿಂದೆ ಒಂದು ಆಪ್ಷನ್ ಸಹಿತ ಕೊಟ್ಟಿದ್ದಾರೆ, ಬ್ಯಾಕ್ ರೆಸ್ಟ್ ಸಹಿತ ಇಲ್ಲಿ ಆರಾಮಾಗಿ ಆಗುತ್ತೆ. ಸೊ ಇದನ್ನ ಬಿಟ್ಟರೆ ನೆಕ್ಸ್ಟ್ ಒಂದು ಹೆಡ್ ರೆಸ್ಟ್ ಇದೆಯಲ್ಲ, ಹೆಡ್ ರೆಸ್ಟ್ ಸಹಿತ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ನೋಡ್ತಾ ಇದ್ರಲ್ಲ ಅಲ್ಲಿ, ಸೊ ಈ ರೀತಿ ನೀಟಾಗಿ ಹೆಡ್ ರೆಸ್ಟ್ ಸಹಿತ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಇನ್ನು ಸಿಂಕೋ ಟಿಲ್ಟ್ ಜೊತೆಗೆ ಮಲ್ಟಿ ಪೊಸಿಷನ್ ಲಾಕ್ ಸಹಿತ ಈ ಚೇರ್ ನಲ್ಲಿ ಇರುವಂತದ್ದು. 700 mm ಅಲ್ಯೂಮಿನಿಯಂ ಡೈಕಾಸ್ಟ್ ಬೇಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ 60 mm ನೈಲಾನ್ ಕ್ಯಾಸ್ಟರ್ ಸಹಿತ ಇದರಲ್ಲಿ ಇರುವಂತದ್ದು. ಕ್ಲಾಸ್ 4 ಗ್ಯಾಸ್ ಲಿಫ್ಟ್ ಅನ್ನ ಸಹಿತ ನಾವು ನೋಡಬಹುದು. ಇನ್ನು ಹಿಂದ್ಗಡೆ ನೋಡಬಹುದು ನೀವು, ಒಂದು ಸ್ಟೈಲಿಶ್ ಆದ ಒಂದು ಡಿಸೈನ್ ಸಹಿತ ನಮಗೆ ನೋಡಕ್ ಸಿಗುತ್ತೆ. ಆರಾಮಾಗಿ ನಾವು ಆಫೀಸ್ ಯೂಸ್ಗೆ, ಆಮೇಲೆ ಮನೆ ಯೂಸ್ಗೆ, ಮನೇಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಒಂದು ಸ್ಟೈಲಿಶ್ ಚೇರ್ ಜೊತೆಗೆ ಒಂದು ಕಂಫರ್ಟೇಬಲ್ ಆಗಿರ್ತಕ್ಕಂಥ ಚೇರ್ ನೋಡ್ತಾ ಇದ್ದೀರಾ ಅಂತಂದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ನಾನು ದಿವಸಕ್ಕೆ ಏನಿಲ್ಲ ಅಂತಂದ್ರೆ 10ರಿಂದ 12 ಗಂಟೆ ಕಾಲ ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಒಂದು ಕಂಫರ್ಟೇಬಲ್ ಆಗಿರ್ತಕ್ಕಂಥ ಒಂದು ಹೆಲ್ತ್ ನ ಮೇಂಟೈನ್ ಮಾಡ್ತಕ್ಕಂಥ ಒಂದು ಬೆಸ್ಟ್ ಚೇರ್ ನ ನೋಡ್ತಾ ಇದ್ದೆ. ಸೊ ಇದು ನನಗೆ ಬೆಟರ್ ಅನ್ನಿಸ್ತು. ಸೊ ಹಾಗಾಗಿ ನಾನು ಇದನ್ನ ಚೂಸ್ ಮಾಡಿದೆ. ಓಕೆ, ನಾ ಕಾಸ್ಟ್ ಬಗ್ಗೆ ಮಾತಾಡೋದಾದ್ರೆ ಒಂದು 20,000 ರೂಪಾಯಿ ಬಜೆಟ್ ನಲ್ಲಿ ಒಂದು ಚೇರ್ ನಮಗೆ ಸಿಗ್ತಾ ಇರುವಂತದ್ದು. ಹೌದು, ಇದೊಂದು ಪ್ರೀಮಿಯಂ ಕ್ವಾಲಿಟಿ ಚೇರ್ ಆಗಿರೋದ್ರಿಂದ, ಒಂದು ಕಂಫರ್ಟೇಬಲ್ ಆಗಿರ್ತಕ್ಕಂಥ ಚೇರ್ ಆಗಿರೋದ್ರಿಂದ ಇದಕ್ಕೆ ಇಷ್ಟೊಂದು ಕಾಸ್ಟ್ ಇರುವಂತದ್ದು. ಇವನ್ ನಮಗೆ 3ರಿಂದ 4,000 ರೂಪಾಯಿ ಬಜೆಟ್ ನಲ್ಲಿ ಸಹಿತ ಚೇರ್ಗಳು ಅವೈಲೇಬಲ್ ಇದೆ ಮಾರ್ಕೆಟ್ ನಲ್ಲಿ. ಬಟ್ ಈ ಒಂದು ಪ್ರೀಮಿಯಂ ಚೇರ್ ಆಗಿರೋದ್ರಿಂದ ಇದನ್ನ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟೆ. ಸೊ ಈ ಚೇರ್ ನೀವು ಕಂಪಲ್ಸರಿ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಪ್ರೀಮಿಯಂ ಚೇರ್ಸ್ ಬಗ್ಗೆ ಸಹಿತ ನಿಮ್ಗೊಂದು ಐಡಿಯಾ ಇರುತ್ತೆ. 20,000 ರೂಪಾಯಿ ಬಜೆಟ್ ನಲ್ಲಿ ಚೇರ್ಸ್ ಇದಾವೆ ಅಂತಂದ್ರೆ ಅದರ ಒಂದು ಕ್ವಾಲಿಟಿ, ಆಮೇಲೆ ಅದರ ಒಂದು ಫೀಚರ್ಸ್ ಹೇಗಿರುತ್ತೆ ಅಂತ ನಮಗೆ ಒಂದು ಐಡಿಯಾ ಕೂಡ ಖಂಡಿತವಾಗ್ಲೂ ಇರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಒಂದು ಪ್ರೀಮಿಯಂ ಕ್ವಾಲಿಟಿ ಚೇರ್ಸ್ಗಳನ್ನ ತಗೊಳ್ಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಅವ್ರಿಗೂ ಸಹಿತ ಈ ವಿಡಿಯೋನ ಶೇರ್ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಆಮೇಲೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಚೇರ್ನ ಒಂದು ಲಿಂಕ್ಸ್ ಅನ್ನು ನಿಮಗೆ ಕೊಟ್ಟಿರ್ತೀನಿ. ಅಮೆಜಾನ್ ವೆಬ್ಸೈಟ್ ಅಲ್ಲಿ ನಿಮಗೆ ಅವೈಲೇಬಲ್ ಇದೆ. ಆಮೇಲೆ ರೆಡ್ ಓಕ್ ಒಂದು ಬ್ರ್ಯಾಂಡ್ ವೆಬ್ಸೈಟ್ ಅಲ್ಲಿ ಸಹಿತ ಅವೈಲೇಬಲ್ ಇರುವಂತದ್ದು. ಒಂದ್ಸಾರಿ ಚೆಕ್ ಮಾಡಿ. ಓಕೆ, ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.